ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್. ನಾನು ಸ್ಮಿತಾ ರಂಗನಾಥ್. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ಕರಗಕ್ಕೆ ಚಾಲನೆ ನೀಡಲಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರಗ ಮಹೋತ್ಸವ ನೋಡೋಕೆ ಜನಸಾಗರವೇ ಜಮಾಯಿಸದೆ ಧರ್ಮರಾಯ ಸ್ವಾಮಿ ದೇಗುಲದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಯಾರು ಮದ್ಯಪ ರಸ್ತೆಯಲ್ಲಿ ಓಡಾಡಬಾರದು, ಸಹಕರಿಸಬೇಕಾಗಿ ವಿನಂತಿ. ಚೆನ್ನಾಗಿ ಕಾಣಿಸಲ್ಲ, ನಾವು ಚೂರು ಲೈವ್ ಇದೆ. ನಾನು ಹಿಂಗೆ ಬಕ್ಕೊಂಡು ಬಿಡ್ತೇನೆ. ಸರ್ ಸ್ವಲ್ಪ ಕ್ಯಾಮ್ರಾ ಸರ್ ಮಧ್ಯ ಆದಿಶಕ್ತಿ ಅಮ್ಮನವರು ಈ ಕಡೆ ಮಧ್ಯರಾತ್ರಿ ಬಂದಿದ್ದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ದೇಗುಲದ ಬಳಿಯಲ್ಲಿ ಬಂದಿದ್ದಾರೆ. ಪೂಜೆ ಪುನಸ್ಕಾರಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಅಧಿಕೃತ ಚಾಲನೆ ಲಭ್ಯವಾಗಲಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಒಂದಷ್ಟು ವಿವಾದ, ಅಸಮಾಧಾನ ಇದೆಲ್ಲದರ ನಡುವೆ ಕೂಡ ಅದ್ಧೂರಿಯಾಗಿ ಕರಗವನ್ನ ನಡೆಸಲಿಕ್ಕೆ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರೋದು. ಸದ್ಯಕ್ಕೆ ಯಾವ ರೀತಿ ಇದೆ ಸಿದ್ಧತೆ, ಯಾವ ರೀತಿ ಇರಲಿದೆ ಉದ್ಘಾಟನಾ ಕಾರ್ಯಕ್ರಮ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಐತಿಹಾಸಿಕ ಕರಗಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ನಾನೀಗ ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಟಾಪ್ ಆಂಗಲ್ ನಿಂದ ನಾವು ಈ ದೃಶ್ಯಾವಳಿಗಳನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಬೆಂಗಳೂರು ಕರಗ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಇಲ್ಲಿ ದೇಗುಲಕ್ಕೆ ಭೇಟಿಯನ್ನ ನೀಡಿ ಇಲ್ಲಿಂದ ತೆರಳಿದ್ದಾರೆ. ಇದಲ್ಲದೆ ಇವತ್ತು ಈ ಒಂದು ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಿಕ್ಕೆ ಈ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಲೂ ಕೂಡ ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಇನ್ನೂ ಕೂಡ ಪೂಜಾ ವಿಧಿವಿಧಾನಗಳು ಆರಂಭ ಆಗ್ತಾ ಇದ್ದಾವೆ. ಈ ಒಂದು 11 ಗಂಟೆಯ ನಂತರ ಈ ಒಂದು ಕರಗ ಮಹೋತ್ಸವ ಏನು 11 ಗಂಟೆ ನಂತರ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಸಾಕಷ್ಟು ಅಲರ್ಟ್ ಅನ್ನ ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಇವತ್ತು ನಡುರಾತ್ರಿ 1:30 ಸುಮಾರಿಗೆ ಈ ಕರಗ ಆರಂಭವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು ಕರಗ ಅಧ್ಯಕ್ಷ ಸತೀಶ್ ಅವರು. ಅದಾದ ನೋಡಿ ಗಮನಿಸ್ತಾ ಇರ್ಬೋದು ನೀವು, ಸಾಕಷ್ಟು ಜನ ಬಂದು ದೇವಿಯ ದರ್ಶನವನ್ನ ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಪೊಲೀಸ್ ಈ ಪೂಜಾ ವಿಧಿವಿಧಾನಗಳಿರ್ಬೋದು, ಇನ್ನು ಅನೇಕ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅಲರ್ಟ್ ಕೂಡ ಇಲ್ಲಿ ಪೊಲೀಸರು ಕೈಗೊಂಡಿರುವಂತದ್ದು. ಈ ಒಂದು ಕರಗ ಸುಮಾರು 8 ಶತಮಾನದಿಂದ ಕೂಡ ಈ ಒಂದು ಕರಗ ನಡೀತಾ ಇದೆ. ಇದಕ್ಕೆ ಸಾಕಷ್ಟು ಇತಿಹಾಸವಿದೆ. ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡಂತಹ ಈ ಶಕ್ತೋತ್ಸವವನ್ನ ನೋಡ್ಲಿಕ್ಕೆ ಜನರು ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ. ಸಾಕಷ್ಟು ರಥವನ್ನ ಕೂಡ ಕೈಗೊಂಡಿರುವಂತದ್ದು. ರಾತ್ರಿ 1:30ಗೆ ಶುರುವಾದಂತಹ ಈ ಕರಗ ಮುಖ್ಯವಾಗಿ ದೇಗುಲ ಪ್ರದಕ್ಷಿಣೆಯೊಂದಿಗೆ ಆರಂಭವಾಗುತ್ತೆ. ಅದಾದ ನಂತರ ನಗರ ಪ್ರದಕ್ಷಿಣೆಗೆ ಹೊರಡುವಂಥದ್ದು. ಕುಂಬಾರಪೇಟೆ ರೋಡ್, ರಾಜ ಮಾರ್ಕೆಟ್, ಅದಾದ ನಂತರ ಸಿಟಿ ಮಾರ್ಕೆಟ್ ಇರ್ಬೋದು, ಕೋಟೆ ಆಂಜನೇಯ ಸ್ವಾಮಿ ದೇಗುಲ ಇರ್ಬೋದು, ಅದಾದ ನಂತರ ಪೊಲೀಸ್ ರೋಡ್ ಕಡೆ ಪ್ರಯಾಣವನ್ನ ಕೂಡ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ
ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಮಸ್ತನ್ ಸಾಬ್ ದರ್ಗಾಕ್ಕೆ ಕೂಡ ಈ ಕರಗ ಮೆರವಣಿಗೆ ತೆರಳುತ್ತೆ. ಅಲ್ಲಿ ಪೂಜೆ ಆದ ನಂತರ ಬಾಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಬರುತ್ತೆ. ಅದಾದ ನಂತರ ಬೆಳಗ್ಗೆ 6:30-7 ಗಂಟೆಗೆ ಸುಮಾರಿಗೆ ಈ ಕರಗ ವಾಪಸ್ ಇಲ್ಲಿ ದೇವಸ್ಥಾನಕ್ಕೆ ಬರುವಂಥದ್ದು. ಈ ಒಂದು ಪುಣ್ಯ ಈ ಪವಿತ್ರವಾದಂತಹ ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಭಕ್ತರು ಕೂಡ ಆಗಮಿಸಿದ್ದಾರೆ. ಇವತ್ತು ತಡರಾತ್ರಿ 1:30ಕ್ಕೆ ಈ ಕರಗ ಕೂಡ ಆರಂಭವಾಗುತ್ತೆ. ಈ ಒಂದು ಕರಗದ ಪೂಜಾ ವಿಧಿವಿಧಾನ ಇರ್ಬೋದು, ರಥೋತ್ಸವ ಇರ್ಬೋದು, ಕರಗ ಸಾಗುವಂತಹ ಮೆರವಣಿಗೆ ಇರ್ಬೋದು, ಎಲ್ಲವನ್ನ ಕೂಡ ಈ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಆಗಿ ಲೈವ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಸ್ಮಿತಾ, ಧ್ರುವ, ಒಂದು ನಂಬಿಕೆ ಇದೆ, ಕರ್ಗ ಹೊರಡೋಕೆ ಮುಂಚೆ ಮಳೆ ಆಗಬೇಕು ಅಂತ ಹೇಳಿ. ಅದರಂತೆಯೇ ತುಂತುರು ಮಳೆ ಕೂಡ. ಅಂದರೆ ಏನೇ ಅಸಮಾಧಾನಗಳು ಹಣಕಾಸಿನ ವಿಚಾರದಲ್ಲಿ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೆ ಈ ಉತ್ಸವವನ್ನು ಮಾಡೋರ ನಡುವೆ ಇದ್ರೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿ ಆಗತ್ತೆ ಅನ್ನೋದಕ್ಕೆ ಶುಭ ಸೂಚಕವಾಗಿ ಮಳೆ ಕೂಡ ಬರ್ತಾ ಇರೋದು. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಹೇಗಿದೆ, ಜನರ ಉತ್ಸಾಹ ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಈ ಕರಗ ಆರಂಭವಾದಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಸರ್ಕಾರ ಹಾಗೆ ಇದರ ಆಡಳಿತ ಸಮಿತಿಯ ನಡುವೆ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಈ ಕರಗ ನಡೆಯುವಂಥ ಸಂದರ್ಭದಲ್ಲಿ ಮಳೆ ಆಗುವಂಥದ್ದು ಕೂಡ ಪ್ರತಿ ವರ್ಷ ಆಗುತ್ತೆ. ಈಗ ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಇನ್ನೇನು ಮೋಡ ಕವಿದ ವಾತಾವರಣ ಕೂಡ ಇದೆ. ಮಳೆ ಈ ಕರಗ ಆರಂಭ ಆಗುವಂಥ ಸಂದರ್ಭದಲ್ಲಿ ಕೂಡ ಆಗುತ್ತೆ. ನಾನು ಇಲ್ಲಿ ನಿಂತಿರುವಂಥ ಜನರನ್ನ ತೋರಿಸ್ಬೋದು, ಆದರೆ ಕೆಳಗಡೆ ಹೋಗ್ಲಿಕ್ಕೆ ನಾನು ಈಗ ಸದ್ಯ ಈ ಟಾಪ್ ಆ್ಯಂಗಲ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಏರ್ಬಿಟ್ಟು ಈ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ನಗರದ ಬೇರೆ ಬೇರೆ ಭಾಗ ಇರ್ಬೋದು, ತಮಿಳ್ನಾಡು ಇರ್ಬೋದು, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದು ಈ ಕರಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗ ಈ ಸರಿಸುಮಾರು ಈಗ 10 ಗಂಟೆ ಆಗಿರುವಂಥದ್ದು. ಇನ್ನು 11 ಗಂಟೆ 12 ಗಂಟೆ ಸುಮಾರಿಗೆ ಇಲ್ಲಿ ಕಾಲು ಇಡ್ಲಿಕ್ಕೆ ಕೂಡ ಜಾಗವಿರೋದಿಲ್ಲ. ಇನ್ನು ಇಲ್ಲಿಗೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಜನ ಈಗ ಬಂದು ಆಲ್ರೆಡಿ ದೇವಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕರಗ ಮುಗಿದು ಮೆರವಣಿಗೆ ಸಾಗುವಂತ ಈ ಕರಗ ಸಾಗುವಂತಹ ಮಾರ್ಗದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜನರು ಕೂಡ ಆ ಒಂದು ದೇವಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಈ ಮಳೆ ಈ ಪ್ರತಿ ವರ್ಷ ಬರುವಂತೆ ಈ ಸಲ ಕೂಡ ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಗೊಂದಲಗಳು ಪರಿಹಾರ ಆಗಿದ್ದಾವೆ ಅಂತ ಹೇಳಿ ಕರಗ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಆಗ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ಬಂದು ನಮ್ಮನ್ನ ಮಾತಾಡಿಸಿದ್ರು. ಈಗ ಎಲ್ಲಾ ಗೊಂದಲಗಳು ಪರಿಹಾರ ಆಗಿದ್ದಾವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್. ನಾನು ಸ್ಮಿತಾ ರಂಗನಾಥ್. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ಕರಗಕ್ಕೆ ಚಾಲನೆ ನೀಡಲಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರಗ ಮಹೋತ್ಸವ ನೋಡೋಕೆ ಜನಸಾಗರವೇ ಜಮಾಯಿಸದೆ ಧರ್ಮರಾಯ ಸ್ವಾಮಿ ದೇಗುಲದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ರಸ್ತೆಗೆ ಸಹಕರಿಸಬೇಕಾದ ವಿನಂತಿ. ಸಾರ್ವಜನಿಕರು ಯಾರು ಮದ್ಯಪ ರಸ್ತೆಯಲ್ಲಿ ಓಡಾಡಬಾರದು, ಸಹಕರಿಸಬೇಕಾದ ವಿನಂತಿ. ಲೈವ್ ಇದೆ. ನಾನು ಹಿಂಗೆ ಬಕ್ಕೊಂಡು ಬಿಡ್ತೇನೆ. ಸರ್ ಸ್ವಲ್ಪ ಕ್ಯಾಮ್ರಾ ಸರ್ ಮಧ್ಯ ಆದಿಶಕ್ತಿ ಅಮ್ಮನವರು ಈ ಕಡೆ